ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ SSLC 2024 ರಿಸಲ್ಟ್ ಕುರಿತು ಸದ್ಯಕ್ಕೆ ಇರುವಂತಹ ಅಪ್ಡೇಟನ್ನು ಕೊಡ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನು ಇನ್ಫಾರ್ಮೇಷನನ್ನು ಕೊಡ್ತೀನಿ 100% ನಿಮಗೆ ಯೂಸ್ ಆಗುತ್ತೆ ಆ್ಯಂಡ್ ಹಾಗೇನೂ ಸಹ ಪಕ್ಕಾ ಮಾಹಿತಿ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟಾಗಿ ನೋಡೋದಕ್ಕೆ ಟ್ರೈ ಮಾಡಿ ಆ್ಯಂಡ್ ಹಾಗೇನೂ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಆ್ಯಂಡ್ ಮರೀದೆ ಒಂದೇ ಒಂದು ಲೈಕನ್ನು ಮಾಡಿ ಮುಂದೆ ಬರುವಂತಹ ಎಲ್ಲ ರೀತಿಯ ಎಜುಕೇಷನಲ್ ಅಪ್ಡೇಟ್ಸ್ ಜೊತೆಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ಇಲ್ಲಿ ನೀವು ಸಾಕಷ್ಟು ಕಡೆ ನೋಡಿರ್ತೀರಾ ಆ್ಯಂಡ್ ಸಾಕಷ್ಟು ಕಡೆ ಕೇಳಿರ್ತೀರಾ ನಿಮ್ಮ ಒಂದು SSLC 2024 ರಿಸಲ್ಟ್ ಯಾವಾಗ ಬರುತ್ತೆ, ಮೇ 8ಕ್ಕೆ ರಿಸಲ್ಟ್ ಬರುತ್ತೆ ಅಂತ ಹೇಳಿಬಿಟ್ಟು. ಬಟ್ ಇದೀಗ ಬಂದಿರುವಂತಹ ಅಪ್ಡೇಟು ಎಜುಕೇಷನಲ್ ಬೋರ್ಡ್ ಕಡೆಯಿಂದ ಸಿಗ್ತಿರುವಂತಹ ಅಪ್ಡೇಟ್ಸ್ ಏನು ಅಂತ ಅಂದರೆ, ಈಗ ಮೇ 8ಕ್ಕೆ SSLC ರಿಸಲ್ಟನ್ನು ಅನೌನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಕೆಲವೊಂದಿಷ್ಟು ಟೆಕ್ನಿಕಲ್ ಇಶ್ಯೂಸಿಂದ ಮೇ 8ಕ್ಕೆ ರಿಸಲ್ಟನ್ನು ಅನೌನ್ಸ್ ಮಾಡೋದಕ್ಕೆ ಆಗಲಿಲ್ಲ. ಮೇ 9 ಅಥವಾ ಮೇ 10ನೇ ತಾರೀಕು ಒಳಗಡೆ ಇಲ್ಲಿ ಸ್ಟೂಡೆಂಟ್ಸ್ಗಳಿಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿಬಿಟ್ಟು ಒಂದು ಅಪ್ಡೇಟ್ಸ್ ಆದರೆ ಬರ್ತಿದ್ದಾವೆ. ಈಗ ನಿಮಗೆ ರಿಸಲ್ಟು ಪಕ್ಕ ಯಾವಾಗ ಬರುತ್ತೆ ಅನ್ನೋದಾದರೆ ಮೇ 9ನೇ ತಾರೀಕಾದರೂ ಬರುತ್ತೆ, ಇಲ್ಲ ಅಂತಂದರೆ ಮೇ 10ನೇ ತಾರೀಕಾದರೂ ಬರುತ್ತೆ. ನಿಮಗೆ ಯಾವಾಗ ಕನ್ಫರ್ಮ್ ಆಗುತ್ತಂತ ಅಂದರೆ, ಈಗ ಮೇ 9ನೇ ತಾರೀಕು ಬರೋದು ಆದರೆ ನಾಳೆನೇ ಕನ್ಫರ್ಮ್ ಆಗುತ್ತೆ. ಯಾಕಂತ ಅಂದರೆ ನಾಳೆ ಕೆಲವೊಂದಿಷ್ಟು ಕಡೆ ಒಂದು ರಿಪೋರ್ಟ್ಸ್ ಆದರೆ ಬರ್ತವೆ, ಕೆಲವೊಂದಿಷ್ಟು ಕಡೆ ನ್ಯೂಸಸ್ ಆದರೆ ಬರ್ತವೆ. ಮೇ 9ಕ್ಕೆ ರಿಸಲ್ಟ್ ಅನೌನ್ಸ್ ಮಾಡ್ತೀವಿ, ಈ ಒಂದು ಟೈಮಿಂಗ್ಸ್ಗೆ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಮ್ಮ ಒಂದು ಎಜುಕೇಷನ್ ಮಿನಿಸ್ಟರ್ ಒಂದು ಪ್ರೆಸ್ ಮೀಟ್ ಮೂಲಕ ತಿಳಿಸ್ಕೊಡ್ತಾರೆ. ಇನ್ ಕೇಸ್ ಮೇ 10ನೇ ತಾರೀಕು ಬರೋದಾದರೆ ನಿಮಗೆ ಮೇ 9ನೇ ತಾರೀಕು ತಿಳಿಸ್ಕೊಡ್ತಾರೆ, ಓಕೆನಾ. ಬಟ್ ಸದ್ಯಕ್ಕೆ ಒಂದು ಕನ್ಫರ್ಮ್ ಆಗಿದೆ, ಮೇ 8ನೇ ತಾರೀಕು ಆದರೆ ನಿಮ್ಮ ಒಂದು ರಿಸಲ್ಟ್ ಆದರೆ ಸಿಗೋದಿಲ್ಲ. ಸ್ಟೂಡೆಂಟ್ಸ್ ಯಾರನ್ನು ಸಹ ಆಸೆ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ, ಅಥವಾ ಬೇರೆ ವೆಬ್ಸೈಟ್ಸಲ್ಲಿ ಬೇರೆ ಇದರಲ್ಲಿ ರಿಸಲ್ಟ್ ಅನೌನ್ಸ್ ಆಗಿದೆ ಅಂತ ಹೇಳಿಬಿಟ್ಟು ಏನಾದರೂ ಡೀಟೇಲ್ಸ್ ಕೇಳಿದ್ರೆ ನಾನು ಖಂಡಿತವಾಗ್ಲೂ ಕೊಡೋದಕ್ಕೆ ಹೋಗಬೇಡಿ. ನಮಗೆ ರಿಸಲ್ಟ್ ಅನೌನ್ಸ್ ಆಗುವಂಥದ್ದು ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2024 ಅನ್ನೋ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ. ಈಗ ಮೇ 8ನೇ ತಾರೀಕು ನಿಮ್ಮ ಒಂದು ರಿಸಲ್ಟ್ ಆದರೆ ಖಂಡಿತವಾಗ್ಲೂ ಅನೌನ್ಸ್ ಆಗಲ್ಲ. ಕೆಲವೊಂದಿಷ್ಟು ಟೆಕ್ನಿಕಲ್ ಇಶ್ಯೂಸ್ ಇರೋದ್ರಿಂದ ಈಗ ನಿಮಗೆ ಅನೌನ್ಸ್ ಮಾಡೋದಕ್ಕೆ ಆಗಿಲ್ಲ. ಮೇ 9ನೇ ತಾರೀಕು ಅಥವಾ ಮೇ 10ನೇ ತಾರೀಕು ನಿಮ್ಮ ಒಂದು ರಿಸಲ್ಟ್ ಆದರೆ ಅನೌನ್ಸ್ ಮಾಡ್ತಾರೆ ಅಂತ ನಾನು ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಿದ್ದೀನಿ ನೋಡಿ. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಇನ್ಫಾರ್ಮೇಷನ್ ಬಗ್ಗೆ ಇದು ಪಕ್ಕಾ ಲೈವ್ ಪ್ರೂಫ್ ಆಗಿರುತ್ತೆ. ಇವತ್ತು ಬೆಳಗ್ಗೆ ಒಂದು ಆರ್ಟಿಕಲಲ್ಲಿ ಬಂದಿರುವಂತಹ ಮಾಹಿತಿ ಇದು, ಓಕೆನಾ. ಸ್ಟೂಡೆಂಟ್ಸ್ಗೆ ನಿಮ್ಮ ಒಂದು ರಿಸಲ್ಟ್ಗೆ ಎಲ್ರಿಗೂ ಸಹ ವಿಶಿಂಗ್ ಯು ವೆರಿ ಆಲ್ ದಿ ಬೆಸ್ಟ್. ಇವತ್ತಿನ ಅಪ್ಡೇಟ್ ನಿಮಗೆ ಇಷ್ಟ ಆಗಿದ್ರೆ ಮರೀದೆ ಒಂದು ಲೈಕನ್ನು ಮಾಡಿ ಆ್ಯಂಡ್ ಹಾಗೇನು ಹೆಚ್ಚಿಗೆ ಏನಾದ್ರು ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟನ್ನು ಮಾಡಿ. ಇನ್ಸ್ಟಾಗ್ರಾಮ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ more updates.